ಓಹೋ ಸಖತ್ತಾಗಿ ಕಾಣ್ತದೆ. ಒಳ್ಳೆ ಮಟನ್ ಸಾರು ಕಂಡಂಗೆ. ನಿಮ್ಮಮ್ಮ ಯಾವಾಗೂ ಮಟನ್ ಸಾರು ತಿಂದು ಮಟನ್ ಸಾರು ಅನ್ಕೋಬೇಡಿ. ನಾನ್ ವೆಜ್ ತಿಂದಿರೋರಿಗೆ ಈ ಥರ ಮಾಡ್ಕೊಂಡು ತಿನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಟೇಸ್ಟಾಗಿ. ಇದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮುದ್ದೆಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಯಾವಾಗೂ ಬರೀ ನಾನ್ ವೆಜ್ಜೇ ತೋರಿಸ್ತಾರೆ. ನಾನ್ ವೆಜ್ ತಿಂದಿರೋರು ಏನು ಮಾಡೋದು ಅಂತ ಯಾರೋ ಒಬ್ಬರು ಕೇಳ್ತಾರೆ ನಮ್ಮ ಫ್ರೆಂಡ್. ಬರೀ ನಾನ್ ವೆಜ್ಜೇ ತೋರಿಸ್ತೀರ, ನಾವು ನಾನ್ ವೆಜ್ ತಿನ್ನಲ್ಲ, ವೆಜ್ಜು ಮಾಡಿ ತೋರಿಸೋ ಆಂಟಿ ಅಂತ. ನಮ್ಮ ಮಗಳು ಬೇರೆ ಬ್ಯಾಮ್ರ ಮನೆಯಲ್ಲೆಲ್ಲ ತಿಂದ್ಬಿಟ್ಟಿದ್ಲಂತೆ. ಅದಕ್ಕೆ ಮಾಡಿಕೊಡಮ್ಮ ಅಂದ್ಲು. ಕಡಲೆಕಾಳು ಹಾಕಿ, ಸೋರೆಕಾಯಿ ಹಾಕಿ ಮಸಾಲೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ನನ್ನ ಮಗಳೆಲ್ಲ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ಲಂತೆ. ಅವ್ರ ಫ್ರೆಂಡ್ ಮನೇಲಿ ಕಡಲೆಕಾಳು ಹಾಕಿ, ಅವ್ರು ಬ್ರಾಹ್ಮಣರಂತೆ, ಕಡಲೆಕಾಳು ಸೋರೆಕಾಯಿ ಹಾಕಿ ಸಾಂಬಾರು ಮಾಡಿದ್ರಂತೆ. ಹಂಗೆ ಮಾಡ್ಕೊಡಮ್ಮ ಅಂತ ಬಂದವಳೆ. ಅದಕ್ಕೆ ಅಂತ ಇದು ಹಾಕ್ತಾಯಿದ್ದೀನಿ. ಏನೇನು ಹಾಕಿ ಮಾಡ್ಬೇಕಂತ ತೋರಿಸಿ. ನೀವೆಲ್ಲ ನಾನ್ ವೆಜ್ ತಿಂತೀರ, ನಾವು ವೆಜ್ ತಿಂತೀವಿ, ನೋಡೋ ಜೊತೆ ನಾವು ಯಾವ ಥರ ಮಾಡಿದ್ದೀವಿ ಅಂದ್ರಂತೆ. ಅದಕ್ಕೆ ಕೇಳ್ಕೊಬರ್ಲಮ್ಮ ಅಂದ್ಲು. ನೀನೇನು ಕೇಳ್ಕೊಬರ್ಬೇಡ, ನಾನು ಮಾಡ್ಕೊಡ್ತೀನಿ, ನೀನು ಬಾ ಅಂದೆ. ಅವಳಿಗೆ ಸೋರೆಕಾಯಿ ಸಾರು ಮಾಡ್ಕೊಡ್ಬೇಕಂತ ಮಾಡ್ಕೊಡ್ತೀನಿ. ನೋಡ್ರವ ಈಗ ಒಂದು ಗೆಡ್ಡೆ ಈರುಳ್ಳಿ ಹಾಕೋತಾ ಇದ್ದೀನಿ ಉರಿಯೋಕ್ಕೆ. ಈಗ ಈರುಳ್ಳಿ ಫ್ರೈ ಆಗಿದೆ. ಸ್ವಲ್ಪ ಕಡಲೆಕಾಳು ನೋಡಿ ಇಷ್ಟು ನೆನೆಸ್ಕೊಂಡು ರಾತ್ರಿಲಿ ತೊಳೆದೆಲ್ಲ ಮಡಿಕೊಂಡಿರೋದು ಹಾಕೋಣ. ಹಚ್ಚಿದಾಗ ಒಂದು ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಉಸ್ಲಿ ಮಾಡಿಬಿಟ್ರೆ ತಿನ್ಕೊಬೋದಿದ್ದಾರೆ. ಅವಳು ಸಾಂಬಾರು ಬೇಕಂತ ಮಾಡ್ಕೊಟ್ಬಿಡ್ತೀನಿ. ಅದಕ್ಕೆ ತಿನ್ಕೊಂಡು ಹಿಂಗೆ ಉರಿಬೇಕು ಎಣ್ಣೆ ಚೆನ್ನಾಗೆ. ಹುರಿತಾರಲಿ ಬ್ರಾಹ್ಮಣರಿಗೆ ಮಾಡೋಕ್ಕೆ ಬರೋದು, ನನಗೂ ಬರುತ್ತೆ ಅಂತ ತೋರಿಸ್ತೀನಿ ಈಗ ಮಾಡಿ. ಕಾಳೆಲ್ಲ ಬೆಂದಿದೆ ಎಣ್ಣೆಲಿ. ಇವಾಗ ಸೋರೆಕಾಯಿ ಹಾಕೊಳ್ಳೋಣ. ಒಂದು ಅರ್ಧ ಸೋರೆಕಾಯಿ ತೊಗೊಂಡಿದ್ದೆ, ಒಂದೇ ಅದೇನೋ ಒಂದು ಸ್ವಲ್ಪ ಬಲ್ತಿದ್ದಂಗೆ ಇತ್ತು. ಎಲ್ಲ ಬಿಸಾಕಿ ಇಷ್ಟು ಮಾಡ್ಕೊಂಡಿದ್ದೀನಿ. ಹಿಂಗೆ ತೊಳೆದು ಎಲ್ಲ ಜೀರಿಗೆ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಈ ಕಾಳು ಜೊತೆಲೇ ಸೋರೆಕಾಯಿನ ಹುರ್ಕವ ಎಣ್ಣೆಲಿ ಸ್ವಲ್ಪ ಹೆಚ್ಚಾಗಿ ಹಾಕ್ಬಿಡ್ತೀನಿ. ಅದಕ್ಕೆ ಸೋರೆಕಾಯಿ ತಂಪು ಏನಿಲ್ಲ, ಇದಿಷ್ಟು ತಿನ್ಬೋದು, ಏನಾಗಲ್ಲ. ತಿನ್ನೋಣ ಹೆಚ್ಚಾಗಿ. ಅದೇನು ಬೆಂದ್ರೆ ಇಷ್ಟ ಆಯ್ತದೆ. ಇಷ್ಟೇ ಅಂದಿನ ತಗೊಂಡು ಗೋಟಿ ಹಾಕ್ಬಿಟ್ಟು ಗೊಜ್ಜೆ ಮಾಡಿಬಿಡ್ತಾ ಇದ್ಲಪ್ಪ. ಅದಕ್ಕೆ ಅದು ಮಾಡ್ಕೊಡಮ್ಮ ಅನ್ಬೇಡ, ಸುಮ್ಮನಿರು. ಈಗ ಹಾಕ್ಬಿಟ್ಟಿದ್ದೀನಿ. ಈಗ ಹೇಳಿದ್ಲು ನಮ್ಮಮ್ಮ ಅಂದ್ಬಿಟ್ಟು, ಅಮ್ಮ ನೀನು ಅವತ್ತಂಗಂದೆ ಕಡಲೆಕಾಳು ಸೋರೆಕಾಯಿ ಗೊಜ್ಜು ಮಾಡ್ತಾಯಿದ್ದೆ, ಗೋಟಿ ಇದ್ದಿದ್ರೆ ಅಂತ ಮಾಡ್ಕೊಡು ಅನ್ಬೇಡ. ನೆಕ್ಸ್ಟ್ ನೋಡುವ. ಈಗ ಬೇಯ್ಲಿ ಸ್ವಲ್ಪ ಎಣ್ಣೆಲಿ. ಉಪ್ಪು ಹಾಕೊಳ್ಳೋಣ ಸ್ವಲ್ಪ. ಉಪ್ಪು, ಅದು ಕಾಳು ಕಾಯೆಲ್ಲ ಉಪ್ಪು ಹಿಡಿಬೇಕು. ಟೊಮೆಟೊ ಕೊಡುವ. ದಪ್ಪ ಇಷ್ಟಿಷ್ಟು ದಪ್ಪ 2 ಟೊಮೆಟೊ ಹಾಕಿದ್ದೀನಿ. ನೀವು ಹಾಕೊಳ್ಳಿ ಹಿಂಗೆ ಟೊಮೆಟೊನ. ಟೊಮೆಟೊ ಕಮ್ಮಿ ರೇಟ್ ಇದೆ ಅಂದ್ಬಿಟ್ಟು ಹಾಕ್ತಿದ್ದಾರೆ ಫ್ರೆಂಡ್ಸ್. ಹಂಗಿಲ್ಲ, ಟೊಮೆಟೊ ಹಾಕಿದ್ರೆ ಸಾರು ಚೆನ್ನಾಗಾಯ್ತದೆ ಅಂತ. ಇದು ನಾನ್ ವೆಜ್ ಆದರೆ ಹಾಕ್ಬಾರ್ದು, ವೆಜ್ ಅಲ್ವಾ, ಅದಕ್ಕೆ ಹಾಕ್ಬೇಕಿದು. ಕೋಳಿ ಸಾರು ಗಿಳಿ ಸಾರು ಆದರೆ ಹಾಕ್ಬಾರ್ದು. ಈ ಸೋರೆಕಾಯಿ ಸಾರು ಆದರೆ ಹಾಕ್ಬೇಕು. ನೋಡಿ ಹಿಂಗೆ ಇದೆಲ್ಲ ಟೊಮೆಟೊ, ಸೋರೆಕಾಯಿ, ಕಡಲೆಕಾಳು, ಉಪ್ಪು ಎಲ್ಲ ಬೇಯಲಿ ಚೆನ್ನಾಗೆ. ಅದಕ್ಕೊಂದು ಮಸಾಲೆ ಸಿಂಪಲಾಗಿ ರೆಡಿ ಮಾಡ್ಕೊಬರುವ ಬನ್ನಿ. 60 ರೂಪಾಯಿ ಒಂದು ತೆಂಗಿನಕಾಯಿ. ಕಾಯಿ ನಮ್ಮ ಮರದಲ್ಲಿ ಇರಲಿಲ್ಲ, ದುಡ್ಡು ಕೊಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ, ಬೈಕಬೇಡಿ. ಇದು ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಮೆಣಸು ಜೀರಿಗೆ, ಒಂದು 4 ಲವಂಗ, ಒಂದು 2 ಚೂರು ಚಕ್ಕೆ, ಒಂದು 2 ಚೂರು ಶುಂಠಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಗೆಡ್ಡೆ ಈರುಳ್ಳಿ. ಇದಕ್ಕೆ ಧನೆ ಪುಡಿ ಹಾಕ್ಬಾರ್ದು, ಬರೀ ಖಾರದ ಪುಡಿ ಹಾಕಿ ಮಾಡಬೇಕು. ಆಯಿತಾ? ಈಗ ರುಬ್ಕೊಂಡು ಬರುವ. ಧನೆ ಪುಡಿ ಏನು ಹಾಕಲ್ಲ, ಇದು ಬರೀ ಖಾರದ ಪುಡಿ ಹಾಕ್ತೀನಿ, ಹಚ್ಚ ಖಾರದ ಪುಡಿ. ಇಷ್ಟೇ ಐಟಮು. ಬೇಜಾರು ಮಾಡ್ಕೊಂಡು ಉರ್ಗಡ್ಲೆ ಖಾಲಿ ಆಗೋದೆ. ಸ್ವಲ್ಪ ಕಸಕಸಿ ಹಾಕ್ತೀನಿ. ಅದಕ್ಕೆ ಕಸಕಸಿ ಹಾಕೋತಾ ಇದ್ದೀನಿ. ಅದಕ್ಕೇನೆ ಉರ್ಗಡ್ಲೆ ಇಲ್ಲ ಅಂತ ಅವಾಗ ಹೇಳಿದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಸ್ವಲ್ಪ ಹಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಸೋರೆಕಾಯಿ ಇದೆಲ್ಲ ನೀರು ಬಿಟ್ಕೊತದೆ. ಖಾರ ಸ್ವಲ್ಪ ಮುಂದಾಗಿರಲಿ. ಮೆಣಸು ಕಮ್ಮಿ ಹಾಕಿದ್ದೀನಿ, ಇಷ್ಟು ಹಾಕಿದ್ದೀನಿ. ಇವಾಗ ಒಂಚೂರು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬವ ಮಗಳೇ. ಈಗ ಒಂದು ಸ್ವಲ್ಪ ಅಷ್ಟನ್ನ ಹಾಕೊಳ್ಳೋಣ, 1 ಚೂರು. ಇದಕ್ಕೆ ಮುಂದಾಗ ಹಾಕ್ಬಾರ್ದು. ಸ್ವಲ್ಪ ಸಾಂಬಾರು ಹುಡಿ ಅಲ್ವಾ, ಸಾಂಬಾರು ಹುಡಿಗಾದ್ರೆ ಅಷ್ಟನ್ನ ಹಾಕಿರ್ತೀವಿ. ಇದು ಮೆಣಸಿನ್ಕಾಯಿ ಪುಡಿ ಎಲ್ಲ ಅದಕ್ಕೋಸ್ಕರ ಸ್ವಲ್ಪ ಅಷ್ಟನ್ನ ಹಾಕಿದ್ದೀನಿ. ಇವಾಗ ಮಸಾಲೆ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆಲಿ ಬೇಯಬೇಕು ಈ ಮಸಾಲೆ. ಸೋರೆಕಾಯಿ ಸಾಂಬಾರಿಗೆ ಜಾಸ್ತಿ ನೀರು ಇರಬಾರ್ದು. ಇದೇ ನೀರು ಬಿಟ್ಕೊತದೆ. ಸ್ವಲ್ಪ ಗಟ್ಟಿಗೆ ಇರಲಿ, ಇದು ಗೊಜ್ಜು ಥರ. ಸ್ವಲ್ಪ ಎಣ್ಣೆಲಿ ಬೇಯಲಿ.
ಅಷ್ಟರಲ್ಲಿ ಬಿಸಿ ನೀರು ಹಾಕೊಳ್ಳೋಣ ಇದಕ್ಕೆ ಇದು ರೆಡಿ ಇದೆ ಈಗ ಸಾಕಿಷ್ಟೇ. ಇದು ನೀರು ಬಿಟ್ಕೋದ್ರೆ ಜಾಸ್ತಿ ನೀರು ಇರಬಾರ್ದು. ಇದು ಸಾರು ಹಿಂಗೆ ಬೇಯ್ತಾ ಇರಲಿ. ಇದು ಮುಚ್ಚಿಬಿಡೋಣ ಇವಾಗ. ಕಡಲೆಕಾಳು ಸೋರೆಕಾಯಿ ಸಾರು ರೆಡಿ ಇದೆಯಾ ನೋಡೋಣ ತಡಪ್ಪ. ಓಹೋ ಸಖತ್ತಾಗಿ ಕಾಣ್ತದೆ. ಒಳ್ಳೆ ಮಟನ್ ಸಾರು ಕಂಡಂಗೆ. ಅಮ್ಮ ಯಾವಾಗೂ ಮಟನ್ ಸಾರು ತಿಂದು ಮಟನ್ ಸಾರು ಅನ್ಕೋಬೇಡಿ. ನಾನ್ ವೆಜ್ ತಿಂದಿರೋರಿಗೆ ಈ ಥರ ಮಾಡ್ಕೊಂಡು ತಿನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಟೇಸ್ಟಾಗಿ. ಇದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮುದ್ದೆಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ ಹಿಂಗೆ ಹಾಕ್ಕೊಂಡು ಬಾಯಲ್ಲಿ ನೀರು ಬರ್ತದೆ. ಎಲ್ಲರೂ ಬೈತಾರೆ ವಿಡಿಯೋದಲ್ಲಿ ಬಾಯಲ್ಲಿ ನೀರು ಬರ್ತದೆ ಅಂದರೆ ಈ ಥರ ಅಡುಗೆಗಳಿದ್ರೆ ಬಾಯಲ್ಲಿ ನೀರು ಬರದೆ ಏನೇನು ಮಾಡುತ್ತೆ ನೋಡು. ನನ್ನ ಮಗಳಿಗೆ ಇಷ್ಟ ಆಗ್ಬಿಟ್ಟದೆ. ಫಸ್ಟ್ ಒಳಗೆ ಒಂದು ಮುದ್ದೆ ಕೊಟ್ಬಿಡ್ತೀನಿ. ಒಂದು ಇಷ್ಟ ಸಣ್ಣದು ಕೊಡ್ತೀನಿ ಮುದ್ದೆ. ದಪ್ಪ ತಿನ್ನಲು ಬೈತಾಳೆ, ಗಂಟೆ ಸಿಗೋತದೆ ಅಂತ. ನೋಡಿ ಸಖತ್ತಾಗಿದೆಯಲ್ಲ. ಬನ್ನಿ ಊಟ. ತಟ್ಟೆನೂ ಸುಟ್ಬಿಡ್ತು, ಮುದ್ದೆನೂ ಸುಟ್ಬಿಡ್ತು. ತಿನ್ಬೇಕು ಅನ್ನಿಸ್ತಾ ಇದೆ. ಬೈತಾಳೆ. ಉಪ್ಪು ಖಾರ ನಾನ್ ವೆಜ್ ತಿಂದರು ಈ ಥರ ಒಂದು ಸಲ ಮಾಡಿಕೊಂಡು. ಸೋರೆಕಾಯಿ ಎಲ್ಲ ಕಮ್ಮಿ. ಸೋರೆಕಾಯಿ ತುಂಬ ಒಳ್ಳೆಯದು ಮೈಗೆ. ಕಡಲೆಕಾಳು ತಂಪು, ಸೋರೆಕಾಳು ತಂಪು. ಬಿಸಿಲಾಗ ಶುರುವಾಯಿತು. ಈ ಥರ ಮಸಾಲೆ ಇಟ್ಕೊಂಡು ನಿಮ್ಮ ಮುದ್ದೆ ಮತ್ತು ತಿನ್ನೋಕೆ ಇಷ್ಟ ಆಗಿಲ್ಲ ಅಂದರೆ ದೋಸೆ, ಇಡ್ಲಿ, ಚಪಾತಿಗೆಲ್ಲ ಸೂಪರಾಗಿರುತ್ತೆ. ಮಾಡಿಕೊಂಡು ತಿನ್ನಿರಿ. ರೆಡಿ ಇದೆ, ಬನ್ರವ ಈಗ. ನಿಮಗೂ ತಿನ್ಬೇಕು ಅನ್ನಿಸ್ತಾ ಇದೆಯಾ? ಒಂದೇ ಒಂದು ಸಲ ತಟ್ಟೆ ಕಡೆ ಕಂಡುಬಿಟ್ಟು ನೋಡಿ. ಇಲ್ಲಿ ನೋಡಿ ತಟ್ಟೆ ನೋಡಿ ರೆಡಿ ಇದೆ.